ಎಲ್ಲರಿಗೂ ನಮಸ್ಕಾರ. ಶ್ರೀ ಮಹಾಮನಿ ಚೌಡೇಶ್ವರಿ ಶಕ್ತಿಪೀಠದ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಚಾರ ಬಂದು, ಗುರುಗಳೇ, ನಮ್ಮ ಒಂದು ಬಾಡಿಗೆ ಮನೇಲಿದ್ದೀವಿ ಅಥವಾ ಒಂದು ಸ್ವಂತ ಮನೇಲಿದ್ದೀವಿ. ಮನೆ ಒಳಗಡೆ ನಾನಾ ರೀತಿ ಸಮಸ್ಯೆ ಕಾಡ್ತಾ ಇದೆ. ಸುಖ ಸುಮ್ಮನೆ ಜಗಳ ಆಗ್ತಾ ಇದೆ, ಆರೋಗ್ಯ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಆರ್ಥಿಕವಾಗಿ ಚೆನ್ನಾಗಿ ದುಡಿತಾ ಇದ್ದೀವಿ, ಆದರೂ ಸಮೇತ ಮನೆಯಲ್ಲಿ ಯಾವುದೇ ರೀತಿ ದುಡ್ಡು ಉಳಿತಾ ಇಲ್ಲ. ಸುಖ ಸುಮ್ಮನೆ ಖರ್ಚಾಗ್ತಾ ಇದೆ ಅಂತ ಎಷ್ಟೋ ಜನ ಕೇಳ್ತಾ ಇದ್ರಿ. ನಮಗೆ ನಾವೇ ಮಾಡ್ಕೊಳ್ಳುವಂಥ ಪರಿಹಾರ ಏನಾದರೂ ಇದ್ದರೆ ತಿಳಿಸಿ ಅಂತಲೂ ಕೇಳ್ತಾ ಇದ್ರಿ. ಅವ್ರಿಗೋಸ್ಕರ ಇವತ್ತಿನ ಈ ತಂತ್ರ ಪರಿಹಾರನ ನಾವು ತಿಳಿಸ್ತಾ ಇದ್ದೀವಿ. ತಿಳಿಸೋಕ್ಕೆ ಮುಂಚೆ ಇದುವರೆಗೂ ನಮ್ಮ ಈ ಕ್ಷೇತ್ರದ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಚಾರನ ಮುಂದುವರಿಸ್ತಾ ಇದ್ದೀವಿ. ಮೊದಲಿಗೆ ಇಷ್ಟೇ ವಿಚಾರ. ಒಂದು ಮನೆಗೆ ಸಮಸ್ಯೆ ಅನ್ನೋದು 108 ಕಾರಣದಿಂದ ಬರ್ತದೆ. ಒಂದು ಕೆಟ್ಟ ಕಣ್ಣಾಗಿರ್ಬೋದು, ಅಥವಾ ವಾಸ್ತು ದೋಷ ಆಗಿರ್ಬೋದು, ಅಥವಾ ಆ ಭೂಮಿಯಲ್ಲಿ ನೀವು ಮನೆ ಕಟ್ಕೊಂಡಿರುವಂಥ ಮನೆ ಭೂಮಿಯಲ್ಲಾಗ್ಬೋದು, ಅಥವಾ ನೀವು ಬಾಡಿಗೆ ಇರುವಂತಹ ಭೂಮಿಯಲ್ಲಾಗಿರ್ಬೋದು, ಏನಾದರೂ ದೋಷದಿಂದ ಆಗಿರ್ಬೋದು ಸಮಸ್ಯೆ ಅನ್ನೋದು ಉಂಟಾಗಿರುತ್ತೆ. ಆ ಸಮಸ್ಯೆ ಅಂತ ಇದ್ದಾಗ ಈ ಮನೆ ಒಳಗಡೆ ಸುಖ ಸುಮ್ಮನೆ ಕಿರಿಕಿರಿ ಆಗುವಂಥದ್ದು, ಸುಮ್ಮನೆ ಜಗಳ ಆಗುವಂಥದ್ದು, ಹಣ ದುಡಿದ್ರೂ ಕೈಯಲ್ಲಿ ನಿಲ್ತಾ ಇರುವಂಥದ್ದು, ಬಂದಂಥ ಹಣ ಪೂರ್ತಿ ಹಾಸ್ಪಿಟ್ಲಿಗೆ ಇಡುವಂಥದ್ದು ಸಮಸ್ಯೆ ಆಗ್ತಾ ಇರ್ತದೆ. ಅವ್ರಿಗೋಸ್ಕರ ಈ ಪರಿಹಾರ ನಾವು ಮಾಡ್ತಾಯಿದ್ವಿ. ಮೊದಲಿಗೆ ಇದಕ್ಕೊಂದು ಕೆಲವೊಂದು ವಸ್ತುಗಳು ಬೇಕಾಗ್ತದೆ. ಆ ವಸ್ತು ಯಾವ್ದು ಅಂದರೆ, ಒಂದು ಬಣ್ಣಿನ ಬಟ್ಟಲು ಬೇಕು, ಕುಡಿಕೆ ಅಲ್ಲ, ಬಟ್ಟಲು, ಅಗಲವಾಗಿರುವಂಥ ಒಂದು ಬಟ್ಟಲು ಬೇಕು, ಕಲ್ಲುಪ್ಪು ಬೇಕು, ಲವಂಗ ಬೇಕು ಮತ್ತು ಪಚ್ಚಕರ್ಪೂರ ಬೇಕು. ಈ 4 ವಸ್ತು ಇದ್ದರೆ ಸಾಕು, ನೀವು ಈ ತಂತ್ರ ಪರಿಹಾರನ ನೀವು ಮಾಡ್ಬೋದು. ಇದನ್ನು ಯಾವತ್ತು ಮಾಡ್ಬೋದು ಅಂದರೆ, ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿವಸ ಮಾತ್ರನೇ ಮಾಡಬೇಕು. ಏನು ತಂತ್ರ ಮಾಡಬೇಕು ಗುರುಗಳೇ ಅಂದರೆ, ನೀವು ಏನು ಮಣ್ಣಿನ ಬಟ್ಟಲು ಅಂತ ಹೇಳಿದ್ನಲ್ಲ, ಆ ಬಟ್ಟಲಿನ ತುಂಬ ಕಲ್ಲುಪ್ಪನ್ನು ತುಂಬಬೇಕು. ತುಂಬಿ ಅದರ ಮೇಲೆ ಒಂದು 50 ಗ್ರಾಮ್ ಆಗುವಷ್ಟು ಲವಂಗ ಅಂದರೆ ಮೇಲೆ ಹೂವು ಇರುತ್ತಲ್ಲ, ಹೂವು ಕಟ್ಟಾಗಿರ್ಬೋದು, ನೀಟಾಗಿರೋ ಒಂದು ಶುದ್ಧವಾದಂಥ ಲವಂಗ, ಒಂದು 50 ಗ್ರಾಮ್ ಲವಂಗನ ಸುತ್ತು ಆ ಬಟ್ಟಲು ಉಪ್ಪು ಉಪ್ಪು ಮೇಲೆ ಸುತ್ತು ಚೆಲ್ಲಿ ಅದರ ಮೇಲೆ ಸ್ವಲ್ಪ ಪಚ್ಚಕರ್ಪೂರ ಇಡಬೇಕು. ಪಚ್ಚಕರ್ಪೂರ ಇಟ್ಟು ನಿಮ್ಮ ಮನೆಯ ಈಶಾನ್ಯ ಮೂಲೆ ಒಳಗಡೆ ಅದನ್ನು ಸ್ಥಾಪನೆ ಮಾಡಬೇಕು. ನಿಮ್ಮ ಮನೆಯ ಬಾಡಿಗೆ ಮನೆ ಆಗ್ಬೋದು, ಸ್ವಂತ ಮನೆ ಆಗ್ಬೋದು, ನಿಮ್ಮ ಮನೆಯ ಈಶಾನ್ಯ ಮನೆ. ಗುರುಗಳೇ, ನಾವು 2 ಫ್ಲೋರ್ ಸ್ವಂತ ಮನೆ ಇರೋ ನಾವು 2 ಫ್ಲೋರ್ ಎಲ್ಲಿ ಮಾಡಬೇಕು? ಕೆಳಗಡೆ ಮೂಲ ಮುಖ್ಯ ದ್ವಾರ ಎಲ್ಲಿ ಬರುತ್ತಲ್ವ ಆ ಜಾಗ, ಕೆಳಗಡೆ ಫ್ಲೋರಲ್ಲಿ ಮಾತ್ರ ಮನೆ ಈಶಾನ್ಯ ಮೂಲೆ ಒಳಗಡೆ ಅದನ್ನು ಇಟ್ಟು ಆ ಪಚ್ಚಕರ್ಪೂರನ ಪ್ರತಿ ದಿವಸ ಸಂಜೆ ಗೂದುಳಿ ಲಗ್ನದಲ್ಲಿ ಬೆಳಗಿಸ್ಬೇಕು. ಪ್ರತಿ ದಿವಸ ಒಂದೊಂದು ನೀವು ಇದನ್ನು ಚೇಂಜ್ ಮಾಡ್ತಾ ಇರಬೇಕು. 15 ದಿವಸಕ್ಕೆ ಒಂದು ಸರಿ ಮಾತ್ರ ಉಪ್ಪನ್ನು ಲವಂಗವನ್ನು ಚೇಂಜ್ ಮಾಡಬೇಕು. ಇನ್ನು 15 ದಿನ ನೀವು ಬರೀ ಪಚ್ಚಕರ್ಪೂರ ಡೈಲಿ ಒಂದೊಂದು ಇಟ್ಟು ಅದನ್ನು ಬೆಂಕಿ ಎಣಿಸಿ ಧೂಪ ಕೊಟ್ಟರೆ ಸಾಕು. ಮನೆಯಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿ ಆಗ್ಬೋದು, ಸಮಸ್ಯೆ ಆಗ್ಬೋದು, ತಾನೇ ದೂರ ಆಗಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.